ಎಷ್ಟರಲ್ಲಿ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಆಂಟಿ, ಖರಾಬಾಗಿ ಕಾಣಿಸ್ತಾ ಇದ್ದೀರಾ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅದಿತಿಗೆ ಮತ್ತು ಅವಿಷ್ಕಂಗೆ ಏನು ಮಾಡಿಕೊಟ್ಟಿದ್ದೀನಿ ಗೊತ್ತಾ? ಓಟ್ಸು, ಅವಲಕ್ಕಿ, ಆಮೇಲೆ ಮಕ್ಕನ ಹಾಕಿರೋ ಒಂದು ಇದು ದೋಸೆ ಥರ. ಅವಿಷ್ಕ ಸೆಲ್ಫ್ ಫೀಡಿಂಗ್ ನೋಡಿ. ಅವಿಷ್ಕ ಹೆಂಗಿದೆ ಚಿನ್ನ? ಸೂಪರಾ? ಸೂಪರ್ ಅಂತ ತೋರಿಸಿ ನೀವು. ಸೂಪರ್. ಬಿಸಿ ಇದೆಯಾ? ತಿನ್ನಿ ಆರಾಮಾಗಿ. ಬಿಸಿ 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 ತಿನ್ನಿ. ಈ ರೆಸಿಪಿ ನಾನು ತುಂಬ ಲಾಂಗ್ ಬ್ಯಾಕೆ ಶೇರ್ ಮಾಡಿದ್ದೀನಿ, ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಟುಡೇ. ಈ ಒಂದು ಸ್ವಲ್ಪ ಅಂದರೆ ಈಗ ಟ್ರೆಂಡ್ ಅಲ್ವಾ ಈ ಥರ ಸ್ವಲ್ಪ ಲೂಸ್ ಹಾಕೊಳ್ಳೋದು. ಸೊ ಈ ಒಂದು ಟಾಪ್ಗೆ ಈ ಜೀನ್ಸ್ನ ಪೇರಪ್ ಮಾಡಿದ್ದೀನಿ. ಇವತ್ತು ಅದಿತಿ ಅವಿಷ್ಕ ಸ್ಟೈಲ್ಸ್ಗೆ ಫಸ್ಟ್ ವೀಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಪೇಜಿಗೆ ಹಾಕೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಬ್ರೇಕ್ಫಾಸ್ಟ್ ದೋಸೆ ಆ್ಯಂಡ್ ಕ್ಯಾಪ್ಸಿಕಮ್ ಗೊಜ್ಜು. ಕ್ಯಾಪ್ಸಿಕಮ್ ಗೊಜ್ಜು ಅಲ್ಲೇ ಇದೆ, ನೀವು ತಿನ್ನಿ, ಬೇಗ ಕಂಪ್ಲೀಟ್ ಮಾಡಿ. ಅವ್ರ ಪಾಡಿಗೆ ಅವ್ರು ತಿಂತಾ ಇದ್ದಾರೆ ಕೂತ್ಕೊಂಡು. ಗುಂಡು ಬಾಸ್. ಈ ಬಬ್ಲಿ ಆಂಟಿ, ಮತ್ತೆ ಇನ್ನೇನು ಸಮಾಚಾರ? ಹೌದಾ, ಹೇಳಿ. ಏನು ಇಲ್ಲ, ನಮ್ಮನೇಲೇ ಇದ್ದೀರಲ್ಲ, ಫೋನಲ್ಲಿ ಏನಕ್ಕೆ ಡ್ರಾಮಾ ಮಾಡ್ತಿದ್ದೀರಾ ಬಬ್ಲಿ ಆಂಟಿ? ಅಲ್ಲ ಅದು ಸರಿ, ನಿಮ್ಮ ಮನೆಗೆ ನೀವು ಹೋಗಲ್ವಾ ಬಬ್ಲಿ ಆಂಟಿ? ಹೌದಾ, ನಮ್ಮ ಯಜಮಾನ್ರು ಬೈತಿದ್ರು ಆಂಟಿ, ಏನು ಯಾವಾಗಲೂ ಬಬ್ಲಿ ಆಂಟಿ ನಿಮ್ಮ ಮನೇಲೇ ಇರ್ತಾರೆ ಅಂತ. ಯಾಕೆ ಅಂದರೆ ನಿಮ್ಮ ಮನೆ ಇದೆ ಅಲ್ವಾ ಆಂಟಿ, ಅಲ್ಲಿ ಇರ್ಬೇಕು ತಾನೆ, ಯಾಕೆ ಯಾವಾಗಲೂ ನಮ್ಮ ಮನೆಗೆ ಬರ್ತೀರಾ? ಮತ್ತೆ ಏನು ಅಡುಗೆ ಮಾಡಿದ್ರಿ ಆಂಟಿ? ಏನು ಅಡುಗೆ ಮಾಡಿದ್ರಿ ಆಂಟಿ? ಯಾಕೆ? ಹೌದಾ, ಏನಂಟಿ? ಹೌದಾ, ಈಗ 5 ಗಂಟೆ ಆಂಟಿ. ಹೌದು, ಯಾಕೆ? ನಮ್ಮನೆ ಆಂಟಿ ಇದು ಬಬ್ಲಿ ಆಂಟಿ. ಅಯ್ಯೋ, ಇದು ಯಾವಾಗ ನಿಮ್ಮನೆ ಆಯ್ತು? ಅಯ್ಯೋ, ಏನೇನೋ ಮಾತಾಡ್ತಿದ್ದೀರಲ್ಲ ಆಂಟಿ, ಗಿಟ್ಲುಮೆಂಟು ಅಂತ. ಇದು ನಮ್ಮನೆ ಆಂಟಿ. ಬಬ್ಲಿ ಆಂಟಿ, ನೀವು ಯಾವಾಗ ಹೋಗ್ತೀರಾ ಫಸ್ಟ್ ಹೇಳಿ. ಏನಿಲ್ಲ, ನಿಮ್ಮ ಮನೇಲಿ ಕುಕ್ಕರ್ ಇದೆಯಾ? ನಿಮ್ಮ ಮನೇಲಿ ಕುಕ್ಕರ್ ಇರಲಿ ಬಿಡಲಿ, ನಿಮ್ಮ ಮನೆಗೆ ನೀವು ಹೋಗಿ ಆಂಟಿ, ನಮ್ಮ ಮನೇಲಿ ಇರಬೇಡಿ ಆಂಟಿ. ನಮ್ಮ ಯಜಮಾನ್ರು ನನ್ನ ಹತ್ರ ಜಗಳ ಮಾಡ್ತಾಯಿದ್ರು. ಏನಕ್ಕೆ ಯಾವಾಗಲೂ ಬಬ್ಲಿ ಆಂಟಿನ ಸೇರಿಸ್ಕೋತೀಯಾ, ಬಬ್ಲಿ ಆಂಟಿ ಬ್ಯಾಡು ಅಂತ. ನಮ್ಮ ಯಜಮಾನ್ರೇ ಹೇಳಿದ್ದು. ನಾನು ಹೌದೇನ್ರಿ ಅಂದೆ ಅಷ್ಟೆ. ಅದು ಯಾರ್ದು ಆಂಟಿ, ನಿಮ್ಗೆ ಯಾಕೆ ಆಂಟಿ? ಬೇಡ ಆಂಟಿ, ನಿಮ್ದ್ರಲ್ಲಿ ನೀವು ಆಟಾಡಿ ಆಂಟಿ. ಮತ್ತೆ ಮಕ್ಕಳು ಆಂಟಿ, ನಿಮ್ಮ ಮಕ್ಕಳು ಎಷ್ಟನೇ ಕ್ಲಾಸ್ ಅವರು? ಎಷ್ಟು ವಯಸ್ಸು ಅವ್ರಿಗೆ? 3 ವರ್ಷನಾ? ನಿಮ್ಮ ಯಜಮಾನ್ರು? ನಿಮ್ಮ ಯಜಮಾನ್ರಿಗೆ 8 ವರ್ಷನಾ? ನಿಮ್ಗೆ ಎಷ್ಟು ವರ್ಷ? ನಿಮಗೆ 3 ವರ್ಷ, ನಿಮ್ಮ ಮಕ್ಳಿಗೂ 3 ವರ್ಷನಾ? ಎಷ್ಟು ಜನ ಮಕ್ಳು ಆಂಟಿ? ಎಷ್ಟರಲ್ಲಿ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಆಂಟಿ, ಖರಾಬಾಗಿ ಕಾಣಿಸ್ತಾ ಇದ್ದೀರಾ. ಮತ್ತೆ ಮತ್ತೆ ನಿಮ್ಮ ಯಜಮಾನ್ರು ಏನಂಟಿ ಕೆಲಸ ಮಾಡೋದು? ಪೇಂಟರಾ? ಹೌದಾ, ಅಲ್ಲ ನೀವು ಯಾವಾಗಲೂ ನಮ್ಮನೇಲೇ ಇರ್ತೀರಲ್ಲ, ನಿಮ್ಮ ಯಜಮಾನ್ರು ಬೈಯಲ್ವಾ ಏನಕ್ಕೆ ಹೋಗ್ತೀಯಾ ನೀನು ಅಂತ? ನಿಮ್ಮ ಯಜಮಾನ್ರು ಪ್ರೀತಿಯಿಂದ ಏನಂತ ಕರೀತಾರೆ ಬಬ್ಲಿ ಆಂಟಿ ನಿಮ್ಮನ್ನ? ಎಲ್ಲೋ ಬೇರೆಯವ್ರ ಮನೆಗೆ ಹೋಗು ಅಂತಾರ? ನೀವು ಅವ್ರಿಗೆ ಅಡುಗೆ ಮಾಡಲ್ವಾ? ಅಡುಗೆ ಮಾಡಿಬಿಟ್ಟು 1 ಅವರ್ಗೆ ಬರ್ತೀರಾ? ಮತ್ತು ನಮ್ಮನೇಲಿ ಯಾವಾಗಲೂ ಊಟ ಮಾಡ್ತೀರಾ? ಬೆಳಗ್ಗೆನೂ ನಮ್ಮನೇಲೆ ಪಲಾವ್ ತಿಂದ್ರಿ, ಮಧ್ಯಾಹ್ನ ಕಿಚಡಿ ತಿಂದ್ರಿ, ಇವಾಗ ಸೂಪ್ ಕುಡಿದ್ರಿ, ಚೀಚಿ ತಿಂದ್ರಿ, ತಿರ್ಗಾ ನೈಟು ನಮ್ಮನೇಲೆ ಊಟ ಮಾಡ್ತೀರಾ? ನಿಮ್ಮನೇಲಿ ನೀವು ಊಟ ಮಾಡಲ್ವಾ? ಯಾಕೆ?
ಪಾಪ ನಿಮ್ಮ ಮಕ್ಳು ಕೇಳ್ತಾರೋ ಬೇಜಾರು ಮಾಡ್ಕೋತಾರೇನೋ. ನಾನು ಅಡುಗೆ ಮಾಡ್ತೀನಿ, ನಾನೇ ಎಲ್ಲ ಮಾಡ್ಬೇಕು, ನಾನೇ ಹುಡುಗಮ್ಮ, ನಾನೇ ಅಪ್ಪ. ಅಯ್ಯೋ ಹೌದಾ ಆಂಟಿ? ಯಾಕೆ ಆಂಟಿ ನಿಮ್ಮ ಯಜಮಾನ್ರು ನೋಡ್ಕೊಳಲ್ವಾ ನಿಮ್ಮ ಮಕ್ಳನ್ನ? ಅಯ್ಯೋ ನಾನೆಲ್ಲಾರು ಇದ್ದಾಗ ಸುಮ್ಮನೆ ನಾನು ಬಾಳಿಸ್ಬಿಡ್ತೀನಿ ಅಮ್ಮಂತಾರ. ಹಾ ತಿಕ್ಲನ್ನು. ತಿಕ್ಲನ್ ಅಂತಾರ ನಿಮ್ಮನ್ನ? ಹಂಗೆ ಇದ್ದೀರಾ ಬಿಡಿ ಆಂಟಿ ನೀವು. ನಮ್ಮ ಮಕ್ಕಳು ತಿಕ್ಲನ್ನು ಅನ್ನೋದು, ನನ್ನ ತಿಕ್ಲನ್ನು ಅನ್ನೋಣ. ಹೌದಾ? ಏನು ಅಡುಗೆ ಮಾಡಿದ್ರಿ ಬೆಳಗ್ಗೆ? ಪಲಾವ್. ಅಲ್ಲ ಆಂಟಿ, ಇಲ್ಲೇ ಇದ್ರೆ ಪಾಪ ಅವ್ರು ಏನು ಅಡುಗೆ ತಿಂತಾರೆ? ಏನೇನು ಮಾಡ್ಕೊಡ್ತೀರಾ ಅವ್ರಿಗೆ ಅಡುಗೆ ನೀವು, ನಿಮ್ಮ ಯಜಮಾನ್ರಿಗೆ, ನಿಮ್ಮ ಮಕ್ಳಿಗೆ? ಅವ್ರಿಗೆ ಏನು ಬೇಕೋ ನಾನು ಮಾಡ್ಕೊಡ್ತೀನಿ. ಏನೇನು ಮಾಡ್ತೀರಾ? ಏನೇನು ಬರುತ್ತೆ ಆಂಟಿ ನಿಮಗೆ? ಬಿಳೆಬಾತು. ಯಾವ್ದಾಂಟಿ ಬಿಳೆಬಾತ್ ಅದು? ನಾವು ಬಿಸಿಬೇಳೆ ಬಾತಾ? ಬಿಳೆಬಾತು. ಆಮೇಲೆ ಇನ್ನೇನು ಮಾಡ್ತೀರಾ ಆಂಟಿ ನೀವು? ಹಾಂ. ಅಡುಗೆ ಮಾಡ್ತೀರಾ ಒಟ್ಟಿನಲ್ಲಿ? ಹೌದಾ? ಎಟ್ಟಕ್ಕಿಸುತ್ತಾ ನಿಮಗೆ ಸ್ಟವ್ವು? ಹೌದಾ? ಹಾಂ. ನಿಮ್ಮ ಯಜಮಾನ್ರೆ ಎಷ್ಟು ಇಟ್ಟವ್ರೆ ನಿಮ್ಗಿಂತ? ಎಷ್ಟವ್ರೆ ನಿಮ್ಗಿಂತ? ಕುಳ್ಳನ ಅವರು? ಕುಳ್ಳನ. ಓಕೆ. ನಿಮ್ಮ ಮಕ್ಕಳು? ಅವರು ಕುಳ್ಳನಾ? ಹೌದಾ? ಆಗ್ತಾರೆ ಆಗ್ತಾರೆ. ಮತ್ತೆ ನಿಮ್ಮ ಯಜಮಾನ್ರು ಏನಂತ ಕರೀತಾರೆ ನಿಮ್ಮನ್ನ ಪ್ರೀತಿಯಿಂದ? ಪಿಕ್ಕಿ ಅಂತ ಕರೀತಾರಾ? ಸರಿ ಆಂಟಿ, ಟೈಮ್ ಆಯ್ತು, ನಿಮ್ಮ ಮನೆಗೆ ಹೋಗಿ ಆಂಟಿ. ನಿಮ್ಮ ಮನೆ ನೀವು ಹೋಗ್ರಿ ಆಂಟಿ. ಯಾಕೆ? ಯಾಕಂಟಿ ಹೋಗಲ್ವಾ? ಎದ್ರುಕೊಂಡು ಬಂದ್ರಾ? ಯಾಕೆ? ಯಾರೋ ಬಂದ್ಬಿಡ್ತು, ಇದೆ ಚೆನ್ನಾಗಿ ಕಿಟಕಿ ತೆಗೆಡ್ತು. ಅಯ್ಯೋ ದೇವ್ರೆ. ತುಂಬ ಜನ ಮಕ್ಳುಗಳಿಗೆ ಮಾವಿನ ಹಣ್ಣೆ ಕೊಡಲ್ಲ, ಹೀಟ್ ಆಗುತ್ತೆ ಅಂತ ಅಥವಾ ಏನೋ ಭಯ ಪಡ್ತಾರೆ. ಬಟ್ ಮಾವಿನ ಹಣ್ಣು ಎಷ್ಟು ಒಳ್ಳೇದು ಗೊತ್ತಾ, ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟಿಗೆ ಒಳ್ಳೆಯದು ಆ್ಯಂಡ್ ಅವರ ಒಂದು ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇದೆಲ್ಲ ಸೀಸನಲ್ ಫ್ರೂಟ್ ಅಲ್ವಾ, ತುಂಬ ಒಳ್ಳೆಯದು. ಅದಿತಿಗೆ ಅವಿಷ್ಕಂಗೆ ಅಂತೂ ಮಾವಿನ ಹಣ್ಣು ಸೀಸನ್ ಬಂದಾಗಿಂದ ಏನಾದರೂ ಮಾಡಿಕೊಡ್ತಾನೆ ಇದ್ದೀನಿ. ಐಸ್ ಕ್ರೀಮ್ ಅಂತೂ ಫೇವ್ರೇಟ್ ಆಗಿಬಿಟ್ಟಿದೆ ಆ್ಯಂಡ್ ಈ ರೀತಿ ಜ್ಯೂಸು ಮಾಡಿಕೊಡ್ತಾ ಇದ್ದೀನಿ. ಸೇಮ್ ಐಸ್ ಕ್ರೀಮಿಗೆ ಏನು ಮಾಡಿದ್ನೋ ಜ್ಯೂಸಿಗೆ ಅದೇ ರೀತಿ. ಆ್ಯಕ್ಚುಲಿ ಐಸ್ ಕ್ರೀಮ್ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದು, ಬಟ್ ಅದಿತಿ ಹಂಗೆ ಕುಡಿತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಕೊಟ್ಟೆ ನಾನು. ತುಂಬ ಜನ ಮೆಸೇಜ್ ಮಾಡ್ತೀರಾ ಏನಾದರೂ ರೆಸಿಪಿ ಹಾಕಿದ್ರೆ ಮ್ಯಾಂಗೋದು ಮಕ್ಳು ಕೊಡ್ಬೋದಾ, 2 years ಬೇಬಿ ನಾನು ಕೊಡ್ಬೋದಾ, 9 months ಬೇಬಿ ಕೊಡ್ಬೋದಾ ಅಂತ. ಎಲ್ಲನೂ ಕೊಡಿ. 6 ತಿಂಗಳಿಂದ ನೀವು ಹಣ್ಣೆಲ್ಲ ಕೊಡೋದಕ್ಕೆ ಶುರು ಮಾಡ್ತೀರಾ ಅಲ್ವಾ, ಎಲ್ಲ ಸೀಸನಲ್ ಫ್ರೂಟ್ನ ಕೊಡಿ. ನಾನು ಒಂದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡಿ ಯಾವ ಹಣ್ಣು ಮಕ್ಕಳಿಗೆ ಕೊಡಬಾರ್ದು ಅಂತ. ಅದನ್ನು ನೋಡಿಕೊಂಡು ನೀವು ಇಂಪಾರ್ಟೆಂಟಾಗಿ ನೀವು ಅದನ್ನು ಮೇಂಟೈನ್ ಮಾಡಿಕೊಂಡ್ರೆ ಮಕ್ಕಳಿಗೆ ಎಲ್ಲ ಒಳ್ಳೆಯದು. ಎಲ್ಲ ಹಣ್ಣುಗಳು ಕೊಡಲೇಬೇಕಾಗುತ್ತೆ. ಬಟ್ 4 ಹಣ್ಣಿದೆ, ಆ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಅದನ್ನು ನಿಮಗೆ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಅವಿಷ್ಕಂಗೂ ತುಂಬ ಇಷ್ಟ ಆಗ್ಬಿಟ್ಟಿದೆ. ಬಟ್ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೆ, ನನಗೆ ಒಂದು ಸ್ವಲ್ಪ ಕೊಡೋದಕ್ಕೆ ಹಿಂದೆ ಮುಂದೆ. ಬಟ್ ಏನಾಗುತ್ತೆ ಅಂತಂದರೆ ದೊಡ್ಡ ಮಕ್ಕಳು ಕುಡಿಯುವಾಗ ಚಿಕ್ಕ ಮಕ್ಕಳನ್ನ ಅವಾಯ್ಡ್ ಮಾಡೋದು ತುಂಬಾ ಕಷ್ಟ. ಡೆಫಿನೆಟ್ಲಿ ದೊಡ್ಡ ಮಕ್ಕಳನ್ನ ಬೆಳೆಸಿರೋ ರೀತಿನ ನಾವು ಚಿಕ್ಕ ಮಕ್ಕಳನ್ನ ತುಂಬ ವಿಷಯಗಳನ್ನ ಫಾಲೋ ಮಾಡೋದಕ್ಕೆ ಆಗಲ್ಲ. ನೀವು ಅದೇ ರೀತಿ ಫೇಸ್ ಮಾಡ್ತಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ಒಂದು ರೆಸಿಪಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮಾಡಿದೆ. ನೆಕ್ಸ್ಟ್ ಟೈಮ್ ಫ್ರೆಶ್ ಕ್ರೀಮ್ ಹಾಕಿ ಮಾಡೋದು. ಇದು ಲಾಸ್ಟ್ ವೀಕ್ ಕ್ಲಿಪ್ಪಿಂಗು. ನಾನೊಂದು ಆರ್ನಮೆಂಟ್ನ ಜ್ಯುವೆಲ್ರಿನ ಮಾಡಿಸೋದಕ್ಕೆ ಕೊಟ್ಟಿದ್ದೆ. ಏನು ಜ್ಯುವೆಲ್ರಿ ಏನನ್ನು ಮಾಡಿಸ್ದೆ ಅಂತ ಅಂದ್ಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ದಿಸ್ ಇಸ್ ಅ ಯೂನಿಕ್ ಕಾನ್ಸೆಪ್ಟ್. ಇದನ್ನು 2ನೇ ಸಲ ಮಾಡಿಸ್ಕೊತಿರೋದು. ಹಾಗೆಯೇ ಅಲ್ಲೇ ಹತ್ರದಲ್ಲಿ ಇದು ಮೆಕ್ಡೊನಾಲ್ಡ್ಸ್ ನೋಡಿದ್ವಿ. ತುಂಬ ದಿನ ಆಗಿತ್ತು ಮೆಕ್ಡೊನಾಲ್ಡ್ಸ್ಗೆ ಹೋಗಿ. ಹಾಗೆಯೇ ಹೋಗಿ ನನಗೆ ಮೆಕ್ಕೆಗೆ ಅಂದರೆ ತುಂಬ ಇಷ್ಟ. ಅದಿತಿಗೆ ಏನು ಇಷ್ಟ ಆಗುತ್ತೆ ಅಲ್ಲಿ ಅಂತಂದರೆ ಫ್ರೆಂಚ್ ಫ್ರೈಸ್, ಮಕ್ಳಿಗೆಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ. ಹಾಗೆ ಇದು ಆ್ಯಕ್ಚುಲಿ ಈ ಸೀಸ್ನಲ್ ಫ್ರೂಟ್ ಟೈಮಲ್ಲಿ, ಮ್ಯಾಂಗೋ ಸೀಸನಲ್ಲಿ
ಈ ಮ್ಯಾಂಗೋ ಕುಲ್ಫಿ ಸಖತ್ತಾಗಿರುತ್ತೆ ಅಂತಂದರೆ ಮ್ಯಾಂಗೋ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ, ಅದನ್ನು ಹಾಗೆ ತಿನ್ಕೊಂಡು ಬರೋಣ. ಅದಿತಿಗೂ ನಾವು ಏನು ಜಾಸ್ತಿ ಪಾಪ ಜಂಕೆ ಕೊಡ್ಸಲ್ಲ. ಅಂದರೆ ನಾನು ಮೊನ್ನೆ ಕ್ರುವಿಗೇನೋ ಹೇಳ್ತಿದ್ದೆ, ಕೆಲವು ಮಕ್ಳುಗಳಿಗೆ ದಿನಕ್ಕೆ 100 ರೂಪಾಯಿ 200 ರೂಪಾಯಿ ಖರ್ಚು ಮಾಡಿಸ್ತಾರೆ ಜಂಕ್ ಅಂತ. ನಾವು ಪಾಪ ದಿನಕ್ಕೆ 10 ರೂಪಾಯೂ ಖರ್ಚು ಮಾಡಲ್ಲ ಅವ್ರಿಗೋಸ್ಕರ ಅಂತ. ಬಟ್ ಅವ್ರ ಆರೋಗ್ಯಕ್ಕೇನೆ ತಾನೇ ನಾವು ಮಾಡ್ತಿರೋದು ಅಂತ ಅಂದ್ಬಿಟ್ಟು. ಅಂದರೆ ಕೆಲವೊಂದ್ಸಲ ಬೇರೆ ಮಕ್ಕಳನ್ನ ನೋಡಿದಾಗ ಅದಿತಿ ನಾನು ತುಂಬ ಏನೋ ರೆಸ್ಟ್ರಿಕ್ಟ್ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ. ಬಟ್ ಅವ್ರು ಒಳ್ಳೇದಕ್ಕೆ ಅಂತ ನನಗೂ ಒಂದೊಂದ್ಸಲ ಸಮಾಧಾನ ಮಾಡ್ಕೋತೀನಿ. ಸೊ ನಾನು ಏನು ಗೊತ್ತಾ, ನಾನು ಯಾವುದೂ ಕೊಡಲ್ಲ ಅಂತ ನಾನು ಇಲ್ಲದೆ ಇರೋದನ್ನೆಲ್ಲ ಹೇಳಲ್ಲ. ಕೊಟ್ಟರು ಮಾಡ್ರೇಷನ್, ಅವ್ರಿಗೂ ಗೊತ್ತು ಯಾವಾಗ ತಿನ್ನಬೇಕು ಯಾವಾಗ ತಿನ್ನಬಾರ್ದು ಅಂತ. ಸೊ ಇವತ್ತು ಹೋಗಿ ಮೆಕ್ಡೊನಾಲ್ಡ್ಸ್ಗೆ ಹೋಗಿ ಸ್ವಲ್ಪ ತಿನ್ಕೊಂಡು ಬಂದ್ವಿ. ಏನು ಆರ್ನಮೆಂಟ್ ಅಂತ ವೀಡಿಯೋನ ಡೀಟೇಲ್ ಆಗಿ ನೋಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನನ್ನ ಆರ್ನಮೆಂಟ್ಸ್ ನಾನು ಏನೇನು ಮಾಡಿಸ್ಕೊಂಡೆ ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ? ನಿಮ್ಗೆ ಇಲ್ಲಿ ಏನು ಸಿಗುತ್ತೆ ಅಂತಾನೆ ಗೊತ್ತಿಲ್ಲ. ಏನು ತಿನ್ನಕ್ಕೆ ಬಂದಿರೋದವ? ಐಸ್ ಕ್ರೀಮ್, ಆಮೇಲೆ ಮ್ಯಾಂಗೋ ಸಾಫ್ಟಿ, ಲಾಸ್ಟಲ್ಲಿ ಫ್ರೆಂಚ್ ಫ್ರೈಸು, ಬರ್ಗರ್, ಮೆಕ್ಕೆಗ್. ನಿಮ್ಮ ಡ್ಯಾಡಂಗೆ ಕೇಳು, ಮದುವೆಗಿಂತ ಮುಂಚೆ ಎಷ್ಟೆಲ್ಲ ಕರ್ಕೊಂಬತ್ತಿದ್ರು ಅಂತ. ಎಷ್ಟು ಸಲ ಬಂದಿದ್ದೀವಿ ಚಿನ್ನಿ ಈ ಬ್ರಾಂಚ್ಗೆ. ಇದು ನೋಡೋಣ ನನಗೆ ತಿನ್ಬೇಕು ಅನ್ಸಿದ್ದು. ಕೇಳಿದ ತಕ್ಷಣ ಕೊಡಿಸ್ತೀನಿ ಅಂದರು, ಒಳಗಡೆ ಹೋಗೋಣ ಅಂತಂದ್ರು. ಅಯ್ಯೋ ಬಾಂಡಿಂಗ್ ನೋಡಿ ಇವ್ರಿಬ್ರದ್ದು, ಬಾಂಡಿಂಗ. ಸ್ವಲ್ಪ ಜಾಸ್ತಿ ಇಲ್ಲ. ಓಕೆ, ರೀ ಎತ್ಕೊಡ್ರಿ, ಇಟ್ಕೊಳ್ಳಿ, ನೀವು ಗ್ಲಾಸ್ ಇಟ್ಕೊಳ್ಳಿ, ಕುಡೀರಿ. ಇಲ್ಲಿ ಗೊತ್ತಿರೋದು ಗಬ್ಬು ನಿಮ್ಮ ಫ್ರೆಂಚ್ ಫ್ರೈಸ್ ಅಷ್ಟೇ. ಯಾವತ್ತೋ ಒಂದಿನ ಕೊರೋದು ಅಷ್ಟೇ. ನೀವು 3 eggs ಹೇಳಿದ್ವಾ ನಾವು? ಮೆಕ್ಕೆಗ್ಗೋ ಚಿನ್ನ ಫ್ರೆಂಚ್ ಫ್ರೈಸ್. ಓಕೆ, ವೇಟ್. ಅವಿಷ್ಕು ಒಂದು ಫ್ರೆಂಚ್ ಫ್ರೈಸ್ ಕೊಡಿ. ಇಲ್ಲಿ ಹೆಂಗ್ ಬಗ್ಗೆ ನೋಡ್ತಾ ಇದ್ದೀರು? ಬಿಸಿಲ್ವಾ? ಹೆಂಗಿದೆಮ್ಮ? ಬಿಸಿ ಇದೆ, ಕೊಡು. ಆಯ್ತು, ಬಿಸಿ ಬಿಡ್ತಾರೋ ಇಲ್ಲ ರೀ. ತಿನ್ನಾಯ್ತು. ಹೆಂಗಿದ್ಯೋ? ಏನಾಯ್ತು? ಇಷ್ಟ ನೋಡಿ ಹೆಂಗ್ ಕಚ್ತಾ ಇದ್ದಾರೆ. ಮೇಡಮ್, ಇದೆಲ್ಲ ಯಾವಾಗ ಹೇಳಿ? ಜಂಕ್ ಫುಡ್ ಯಾವಾಗ? ಮಂತ್ಲಿ ಒನ್ಸ್. ಮಂತ್ಲಿ ರೀ ಡಿಪ್ ಮಾಡ್ಕೋತದಂತ ಮಗ. ಇದು ತಗೊಳ್ಳಿ. PDF ಫಾರ್ಮಲ್ಲಿ ಬರ್ತಾರೆ. ಮದರ್ಸ್ ಪ್ರೀಶಿಯಸ್ ಗಿಫ್ಟ್. ಬೇಡಕ್ಕಂದ್ರೆ ಡ್ಯಾಡ ಅಲ್ಲೂ ಕಾರಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಹೊರಟ್ಬೇಡ, ಆಗೋಯ್ತು. ಬರ್ತಾರೆ. ಹೇಳಿ ನಿಮ್ಮ ಬಗ್ಗೆ. ಇದು ಬಂದು ಮಮ್ಮಸ್ ಪ್ರೀಶಿಯಸ್ ಗಿಫ್ಟ್. ಮದರ್ಹುಡ್ ನ ಲೈಫ್ ಟೈಮ್ ಮೆಮೊರಿ ಆಗಿ ಆ ಬ್ರೆಸ್ಟ್ ಫೀಡಿಂಗ್ ಜರ್ನಿನ ಅದಿತಿ ಮಾ ನೋ ಲೈಫ್ ಟೈಮ್ ಮೆಮೊರಿ ಆಗಿ ಪ್ರಿಸರ್ವ್ ಮಾಡ್ಕೋಬೇಕು ಅಂತ ಇಟ್ಬಿಡಿ. ಸೊ ಜ್ಯುವೆಲ್ಲರೀಸ್, ಬ್ರೆಸ್ಟ್ ಮಿಲ್ಕ್ ಇಂದ ಮಾಡಿರುವಂತ ಜ್ಯುವೆಲ್ಲರೀಸ್ ಇದೆಲ್ಲ. ಓಕೆ, ಇದು ಒಂದು ವೆರಿ ವೆರಿ ಪ್ರೀಶಿಯಸ್, ಹೇಳೋದಕ್ಕಾಗಲ್ಲ
ಅಷ್ಟು ಪ್ರೀಶಿಯಸ್. ಸೊ ನಿಮ್ಮಲ್ಲಿ ಕೂಡ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದು ಸೊ ಹೌದು. ಲೈಫ್ ಟೈಮ್ ಮೆಮರಿಯಾಗಿ ಪ್ರಿಸರ್ವ್ ಮಾಡ್ಕೋಬೇಕು ಅಂತ ಇದ್ದರೆ ಸೊ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಬೆಂಗಳೂರಲ್ಲೇ ಇರೋದು. ತಿರಿ ಮಾಡಿ. ಸೊ ಬೆಂಗಳೂರಲ್ಲಿರೋದು. ಸೊ ಪ್ರೈಸ್ ಡೀಟೇಲ್ಸ್ ಹೇಳೋದಾದರೆ ಪ್ರೈಸಿಂಗ್ ಬಂದು From starting to? ಪ್ರೈಸಿಂಗ್ ಬಂದು ಸಿಲ್ವರು ಇದೆ, ಬೇಸ್ ಮೆಟಲ್ಲು, ಪ್ಯೂರ್ ಗೋಲ್ಡ್ ಕೂಡ ಇದೆ. ಸೊ ಡಿಪೆಂಡ್ಸ್, ನೀವು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕಸ್ಟಮೈಸೇಷನ್ಸ್ ಕೂಡ ಇದೆ. ಸೊ ನಿಮ್ಮಲ್ಲಿ ಪರ್ಟಿಕ್ಯುಲರ್ ವಿಡಿಯೋ ಮಾಡಿಸ್ಕೋಬೇಕು ಆ ಥರ ಏನಾದ್ರು ಥಾಟ್ ಇರುತ್ತೆ. ವೆರಿ ಒನ್ ಟೈಮ್ ಒನ್ಸ್ ಆರ್ ಟ್ವೈಸ್ ಅಷ್ಟೇ ಮಾಡೋದು ಇದೆ ಲೈಫ್ ಟೈಮ್. ಸೊ ಹಾಗಾಗಿ ವೆರಿ ಕಸ್ಟಮೈಸೇಷನ್ಸ್ ಏನಾದರೂ ಥಾಟ್ಸ್ ಇದ್ದರೆ ಅದನ್ನು ಕೂಡ ಓಕೆ. ಸೊ ನನ್ನ ಒಂದು ಆವಿಷ್ಕ ಟೈಮಲ್ಲಿ ಒಂದು ಬ್ರೆಸ್ಟ್ ಮಿಲ್ಕ್ ಜ್ಯುವೆಲ್ರಿನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ತೋರಿಸ್ತೀನಿ ಅದು ಡೀಟೇಲ್ಸ್. ಹರ್ಷಿತಾ ಅವ್ರ ಹತ್ರ ನಾನು ಈ ಸಲ ಸೆಲೆಕ್ಟ್ ಮಾಡಿಕೊಂಡು ಇವರೇ ಮಾಡಬೇಕು ಅಂತ ಮಾಡಿಸ್ಕೊಂಡಿರೋದು. ಸೊ ಐ ಡೋಂಟ್ ವಾಂಟ್ ಟು ರಿವೀಲ್ ಇಟ್ ನಾವು. ಸೊ ನಾನು ಶೇರ್ ಮಾಡ್ತೀನಿ. ನೀವೇನಾದರೂ ಇನ್ ಆ್ಯಂಡ್ ಅರೌಂಡ್ ಯಾವ ಏರಿಯಾ ಬನಶಂಕರಿ ಇದ್ರೆ ಯು ಕ್ಯಾನ್ ಇಂಡಿಯಾ ಆರ್ಡರ್ಸ್ ತಗೋತಾ ಇದ್ದೀನಿ. ಸೊ ವಿತ್ ಇನ್ ಇಂಡಿಯಾ ಥ್ರೂ ಕೊರಿಯರ್ಸ್ ಕೂಡ ಅವೈಲಬಿಲಿಟಿ ಇದೆ. ಸೊ ಸರ್ವಿಸಸ್ ಇದೆ. ಏನೇ ಡೌಟ್ಸ್ ಇರಲಿ, ಹೇಗೆ ಪ್ಯಾಕ್ ಮಾಡೋದಾಗಲಿ, ಹೇಗೆ ಜ್ಯುವೆಲ್ರಿ ಸೆಲೆಕ್ಟ್ ಮಾಡೋದು, ಹೇಗೆ ಕಳಿಸೋದು, ಏನೇ ಡೌಟ್ಸ್ ಇದ್ದರೂ ರೀಚ್ ಯು ಕ್ಯಾನ್ ರೀಚ್ ಮೀ. ನನಗೆ ಏನೂ ಅವ್ರ ಕೆಲಸನೇ ಕೊಟ್ಟಿಲ್ಲ. ಜಸ್ಟ್ ನಾನು ಬ್ರೆಸ್ಟ್ ಮಿಲ್ಕ್ನ ಇವ್ರಿಗೆ ಕಳಿಸ್ಕೊಟ್ಟಿದ್ದಷ್ಟೇ. ಶಿ ಓನ್ಲಿ ಹ್ಯಾಡ್ ಟೇಕನ್ ಎವ್ರಿಥಿಂಗ್ ಸೋ ಸ್ಮೂತ್ಲಿ. ಸೊ ಇವಾಗ ನನ್ನ ಬ್ರೆಸ್ಟ್ ಮಿಲ್ಕ್ ಜ್ಯುವೆಲ್ರಿ ರೆಡಿ ಇದೆ. ಬ್ರೆಸ್ಟ್ ಮಿಲ್ಕ್ ಜ್ಯುವೆಲ್ರಿ ರೆಡಿ ಇದೆ. ಐ ಆಮ್ ರಿಯಲಿ ಸೂಪರ್ ಎಕ್ಸೈಟೆಡ್ ಟು ವೇರ್ ಇಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಶುಡ್ ಬಿ ಆಲ್ಸೋ ಥ್ಯಾಂಕ್ಫುಲ್. ಯಾಕಂದರೆ ಇದೊಂದು ವೆರಿ ಪ್ರೀಶಿಯಸ್ ಆ್ಯಂಡ್ ಆ ಟ್ರಸ್ಟಿಂದ ನನ್ನ ಹತ್ರ ಕಳಿಸಿ ನೀವು ಜ್ಯುವೆಲ್ರೀಸ್ ಮಾಡಿಸ್ಕೊಂಡಿರೋದಕ್ಕೆ. ಸೊ ಐ ಶುಡ್ ಬಿ ಆಲ್ಸೋ ಥ್ಯಾಂಕ್ಫುಲ್. ಯಾ, ಐ ಥಿಂಕ್ ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ನಮ್ಮ ಕನ್ನಡದವ್ರು ಕಡಿಮೆನೆ. ಥ್ಯಾಂಕ್ ಯು. ಎಸ್, ನೋಡಿ ಆದಿತಿ ಆವಿಷ್ಕ ಅವ್ರ ಮಗಳ ಜೊತೆ ಆಟ ಆಡ್ತಿದ್ದಾರೆ. ನಿಧಾನ 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 ಕಂದ. ಅವಳು